ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಭರ್ಜರಿಯಾಗಿ ವ್ಯಾಪಾರವನ್ನ ಮಾಡಲಾಗ್ತಾ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿ ಭರಾಟೆ ಈಗಾಗಲೇ ಜೋರಾಗಿದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಆ ಹಿನ್ನೆಲೆಯಲ್ಲಿ ಭರ್ಜರಿಯಾಗಿ ವ್ಯಾಪಾರ ಮಾಡಲಾಗ್ತಿದೆ. ಹೂ ಹಣ್ಣು ಖರೀದಿಗೆ ಬೆಂಗಳೂರಿನ ಮಂದಿ ಈಗಾಗಲೇ ಮುಗಿಬಿದ್ದಿದ್ದಾರೆ. ಹಬ್ಬದ ಹಿನ್ನೆಲೆಯಲ್ಲಿ ಕೊಂಚ ಹೂವಿನ ದರದಲ್ಲಿ ಕೂಡ ಏರಿಕೆಯಾಗಿದೆ. ಸಾಕಷ್ಟು ಜನರು ಇಲ್ಲಿಗೆ ಆಗಮಿಸಿ ಹೂವು ಹಣ್ಣು ಎಲ್ಲವನ್ನ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿಯಲ್ಲಿ ಜನರು ಖರೀದಿಯನ್ನ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲೂ ಪ್ರಮುಖವಾಗಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲ ಕಡೆ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ. ಸಡಗರ ಕೂಡ ಜೋರಾಗಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಖರೀದಿಯ ಭರಾಟೆ ಬಲು ಜೋರಾಗಿದೆ. ಸದ್ಯ ನಾನು ಇವಾಗ ಕೆಆರ್ ಮಾರ್ಕೆಟ್ ಹೊರಭಾಗದಲ್ಲಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಜನರಿಂದ ಈ ಒಂದು ಕೆಆರ್ ಮಾರ್ಕೆಟ್ ತುಂಬಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಆದ ತಕ್ಷಣ ಬರುವಂತಹ ಶುಕ್ರವಾರ ಬರುವಂತಹ ಅತಿ ದೊಡ್ಡ ಹಬ್ಬ. ಹಿಂದೂಗಳಿಗೆ ಲಕ್ಷ್ಮೀ ಪೂಜೆ ಸಾಕಷ್ಟು ಮಹತ್ವವನ್ನ ಹೊಂದಿರುವಂತದ್ದು. ಹೀಗಾಗಿ ಈ ಒಂದು ಹಬ್ಬವನ್ನ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಜನರೆಲ್ಲರೂ ಕೂಡ ಬಂದು ಬೇಕಾದಂತಹ ವಸ್ತುಗಳ ಖರೀದಿಯಲ್ಲಿ ಬ್ಯುಸಿ ಆಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ವ್ಯಾಪಾರಸ್ಥರು ಕೂಡ ಅಷ್ಟೇ ಖುಷಿಯಾಗಿ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ ಅಷ್ಟರ ಮಟ್ಟಿಗೆ ವ್ಯಾಪಾರ ಇರೋದಿಲ್ಲ. ಸೊ ಅದಾದ ನಂತರ ಬರುವಂತಹ ಹಬ್ಬದ ತಿಂಗಳು ಅಂತ ಹೇಳಿದ್ರೆ, ಹಬ್ಬದ ಮಾಸ ಅಂತ ಹೇಳಿದ್ರೆ ಅದು ಶ್ರಾವಣ ಮಾಸ. ಹೀಗಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಖರೀದಿಯ ಭರಾಟೆ ಜೊತೆಗೆ ವ್ಯಾಪಾರ ಎರಡೂ ಕೂಡ ಜೋರಾಗಿರುವಂತದ್ದು. ಪ್ರಮುಖವಾಗಿ ಸ್ವಲ್ಪ ಹೂವಿನ ರೇಟು ಕೂಡ ಏರಿಕೆನ ಕಂಡಿರುವಂತದ್ದು. ಮಲ್ಲಿಗೆ 600ರಿಂದ 1000 ರೂಪಾಯಿ ಕೆಜಿ ಇದೆ. ಅದ್ರ ಜೊತೆಗೆ ಕನಕಾಂಬರ 2,500ರಿಂದ 3,000 ಇದೆ. ಹಾರಗಳು 200 ರೂಪಾಯಿಂದ ಶುರುವಾಗಿ 1000-2000 ಕೂಡ ಇದೆ. ಚೆಂಡು ಹೂವು 300 ರೂಪಾಯಿ ಕೆಜಿ ಇದ್ರೆ, ಶಾವಂತಿಗೆ ಹೂವು 400 ರೂಪಾಯಿ ಕೆಜಿ ಇದೆ. ಈ ತರ ಎಲ್ಲಾ ಹೂಗಳ ಬೆಲೆ ಏರಿಕೆ ಆಗಿದ್ರು ಕೂಡ ಜನರು ಅಷ್ಟೇ ಖುಷಿಯಾಗಿ ಈ ಒಂದು ಹಬ್ಬದಲ್ಲಿ ಬ್ಯುಸಿ ಆಗಿರೋದನ್ನ ನೀವು ಗಮನಿಸ್ತಾ ಇರ್ಬೋದು. ಕೆಆರ್ ಮಾರ್ಕೆಟ್ ಅಲ್ಲಿ ಜನರಿಂದ ತುಂಬಿರೋದ್ರಿಂದಾಗಿ ವಾಹನಗಳ ಸಂಚಾರಕ್ಕೂ ಸ್ವಲ್ಪ ಅಡೆತಡೆ ಉಂಟಾಗ್ತಿದೆ. ಸಿಕ್ಕಾಪಟ್ಟೆ ಈ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿರೋದು. ಆದ್ರೂ ಕೂಡ ಎಷ್ಟೇ ರೇಟ್ ಆಗ್ಲಿ ಅಥವಾ ಎಷ್ಟೇ ತೊಂದರೆ ಆಗ್ಲಿ ನಾವು ಹಬ್ಬವನ್ನ ಜೋರಾಗಿ ಮಾಡ್ಬೇಕು ಅಂತ ಹೇಳಿ ಜನರೆಲ್ಲರೂ ಕೂಡ ಖುಷಿಯಾಗಿ ವ್ಯಾಪಾರವನ್ನ ಮಾಡ್ತಾ ಇರುವಂತಹದ್ದು. ಹಾಗೆ ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಅದರಲ್ಲೂ ಕೂಡ ಪ್ರಮುಖವಾಗಿ ಲಕ್ಷ್ಮೀ ಪೂಜೆ ಅಂತ ಹೇಳಿದ್ರೆ ಲಕ್ಷ್ಮಿಗೆ ಪ್ರಿಯವಾದಂತಹ ತಾವರೆ ಹೂವಿನ ಮಾರಾಟವೂ ಕೂಡ ಜೋರಾಗಿರುವಂತಹದ್ದು. ತಾವರೆ ಹೂವು ಒಂದಕ್ಕೆ 50ರಿಂದ 80 ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇದೆ. ಇದ್ರ ಜೊತೆಗೆ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಇರೋದ್ರಿಂದಾಗಿ ದೇವಸ್ಥಾನಗಳಿಗೂ ಕೂಡ ಸಾಕಷ್ಟು ಹೂಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ನನ್ ಜೊತೆ ಕೆಲವೊಂದಿಷ್ಟು ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಹೆಂಗಿದೆ ವ್ಯಾಪಾರ? ಮೇಡಮ್, ವ್ಯಾಪಾರ ಸ್ಟಾರ್ಟ್ ಆವಾಗ ಎಲ್ಲ ಓಡಿಸ್ತಾ ಇದ್ದಾರೆ. ವ್ಯಾಪಾರ ಮಾಡಕ್ ಆಯ್ತಲ್ಲ, ತುಂಬಾ ಜನ ಜಾಸ್ತಿ ಇದ್ದಾರೆ ಈ ವರ್ಷ. ಆದ್ರೆ ವ್ಯಾಪಾರ ಇಲ್ಲ, ರೇಟ್ ಜಾಸ್ತಿ ಇದೆ. ವ್ಯಾಪಾರ ಮಾಡಕ್ ಬರೋವಾಗ ಎಲ್ಲ ಓಡಿಸ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ. ಆಗ್ತಲ್ಲ, ಎಲ್ಲ ಮನೆ ಕಳ್ಸಿದೀವಿ. ಹೂವ ಎಲ್ಲ ನಾವು ಲೋಟಸ್ ಮಾಡ್ತಾ ಇದೀವಿ. ಲೋಟಸ್ ಹಾರ ಮಾಡ್ತೀವಿ. ಇವಾಗ ಬೆಲೆಗೆ ಒಂದು ಹೂವು 50 ರೂಪಾಯಿ ಇದೆ. ತಗೊಂಡು ಹೋಯ್ತಾ ಇದಾರೆ. ತಗೊಂಡು ಹೋಗೋವಾಗ ಈ ತರ ಮಾಡಿ ಎಲ್ಲ, ಯಾಕಂದ್ರೆ ಅವ್ರಿಗೂ ಟ್ರಾಫಿಕ್ ಜಾಸ್ತಿ ಆಗಿದೆ. ಅವ್ರ ಮೇಲೆ ನಾವೇನು ಹೇಳಂಗಿಲ್ಲ. ಸುಗುಣ ಅಂತ. ಚೆನ್ನಾಗಿದೆ. ಏನು ಸಾಧಾರಣವಾಗಿ ನಾವು ಮಾರಕ್ಕೂ ಬಂದಿದ್ವಿ, ತಗೊಂಡು ಹೋಗಕ್ ಬಂದಿದ್ವಿ. ರೋಸ್ ರೋಸ್ ಇದೆ, ಶಾವಂತಿಗೆ ಇದೆ, ಎಲ್ಲ ಚೆನ್ನಾಗಿದೆ. ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ. ಇದನ್ನ ಗ್ರಾಹಕರು ಮತ್ತೆ ವ್ಯಾಪಾರಸ್ಥರು ಹೇಳ್ತಾ ಇರೋದು. ಇವಾಗ ಆ ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಇಲ್ದಲೇ ಇರೋದ್ರಿಂದಾಗಿ ವ್ಯಾಪಾರಿಗಳನ್ನ ಇಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿ ಪೊಲೀಸರು ಕಳಿಸ್ತಾ ಇದಾರೆ ಅಂತ ಹೇಳಿ ವ್ಯಾಪಾರಸ್ಥರು ಕೂಡ ಸ್ವಲ್ಪ ಬೇಜಾರನ್ನ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಸೊ ಆದ್ರೆ ಹಬ್ಬ ಅಲ್ವಾ, ಹಬ್ಬದ ಖುಷಿ ಎಷ್ಟೇ ರೇಟ್ ಆದ್ರೂ ಕೂಡ ಮಾಡ್ಲೇಬೇಕು. ಹೀಗಾಗಿ ಜನರು ಕೂಡ ಅಷ್ಟೇ ಖುಷಿಯಾಗಿ ಹೂವು ಹಣ್ಣುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.